ಸೊ ನಾವಿವತ್ತು ಹೊಸ ಚಾಪ್ಟರ್ ಶುರು ಮಾಡೋಣ. ಈ ಚಾಪ್ಟರ್ ಹೆಸರು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದು 13ನೇ ಚಾಪ್ಟರು. ಸೊ ಸ್ಟ್ಯಾಟಿಸ್ಟಿಕ್ಸ್ ಕಾನ್ಸೆಪ್ಟ್ಸ್ ನೀವು ಆಗಲೇ ಕ್ಲಾಸ್ 9ಅಲ್ಲಿ ಸ್ವಲ್ಪ ಕಲ್ತೀರಾ. ಕ್ವಿಕ್ಲಿ ರಿವೈಸ್ ಮಾಡೋಣ. 3 ಡಿಫ್ರೆಂಟ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಕಲ್ತೀರಾ. ಸೆಂಟ್ರಲ್ ಟೆಂಡೆನ್ಸಿ ಗೊತ್ತಿಲ್ಲದೋದ್ರೆ ನೋ ಪ್ರಾಬ್ಲಮ್, ಬಟ್ ನಿಮ್ಮ ಈ ವರ್ಡ್ಸ್ ನಾನು ಬರಿತೀನಿ ಆ್ಯಂಡ್ ನಿಮಗೆ ಆಟೋಮ್ಯಾಟಿಕಾಗಿ ಜ್ಞಾಪಕ ಬರುತ್ತೆ. ಸೊ ಒಂದೇನು ಮೀನ್, ನೆಕ್ಸ್ಟ್ನೇದು ಮೋಡ್ ಆ್ಯಂಡ್ ಥರ್ಡ್ನೇದು ಮೀಡಿಯನ್. ನೀವು ಇದನ್ನಾಗಲೇ ಕಲ್ತೀರಾ. ಪ್ಲಸ್ ನೀವು ಕ್ಲಾಸ್ 9ಅಲ್ಲಿ ಹೇಗೆ ಬಾರ್ ಗ್ರಾಫ್, ಹಿಸ್ಟೋಗ್ರಾಮ್ ಆ ಥರ ಡಿಫ್ರೆಂಟ್ ಗ್ರಾಫ್ಸ್ ಹೇಗೆ ಡ್ರಾ ಮಾಡೋದು ಅದನ್ನು ನೀವಾಗಲೇ ಕಲ್ತೀರಾ. ಸೊ ಯಾಕೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಕಲಿಬೇಕು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಮ್ಮ ಸುತ್ತಮುತ್ತ ತುಂಬ ಡೇಟಾ ಕಲೆಕ್ಟ್ ಆಗ್ತಿದೆ. ಎಲ್ಲಿ ಹೋದರೂ ಸರಿ, ನಿಮ್ಮ ಸ್ಕೂಲಲ್ಲಿ ಎಷ್ಟೊಂದು ಡೇಟಾ ಇದೆ, ನಿಮ್ಮ ನೇಮು, ನಿಮ್ಮ ಏಜು, ಮಾರ್ಕ್ಸು, ಪೇರೆಂಟ್ಸ್ ಬಗ್ಗೆ, ದಿಸ್ ದ್ಯಾಟ್ ಸೋ ಮಚ್ ಡೇಟಾ ಕಲೆಕ್ಷನ್ ಇಟ್ಕೊಂಡಿರ್ತಾರೆ. ಹಾಸ್ಪಿಟಲ್ಗೆ ಹೋದಾಗಲೂ ಅಷ್ಟೇ ಪೇಷಂಟ್ಸ್ ರೆಕಾರ್ಡು, ಅವ್ರ ಹಿಸ್ಟ್ರಿ, ಅವ್ರ ಇಲ್ನೆಸ್ಸು, ಮೆಡಿಸಿನ್ಸ್ ಏನು ತೊಗೊಳ್ತಿದ್ದಾರೆ ಅದೆಲ್ಲ ಇರುತ್ತೆ. ನೀವು ಅಕಸ್ಮಾತ್ ಬಸ್ ಬುಕ್ ಮಾಡ್ತಾ ಇರ ಅಂದರೆ ಬಸ್ ಅವರು ಒಂದು ಡೇಟಾ ಬೇಸ್ ಇಟ್ಕೊಂಡಿರ್ತಾರೆ. ಯಾವ ಪ್ಯಾಸೆಂಜರು ಎಷ್ಟೊತ್ತಿಗೆ ಟ್ರಾವೆಲ್ ಮಾಡ್ತಿದ್ದಾರೆ, ಯಾವ ಬಸ್ ಎಷ್ಟೊತ್ತಿಗೆ ಹೊರಡುತ್ತೆ, ಅದೆಲ್ಲ ಡೇಟಾ ಅಂತ. ಸೊ ಸ್ಟ್ಯಾಟಿಸ್ಟಿಕ್ಸ್ ಮೇನ್ಲಿ ಡೇಟಾ ಜೊತೆ ಡೀಲ್ ಮಾಡುತ್ತೆ. ಆ್ಯಂಡ್ ಈ ಡೇಟಾ ಇಟ್ಕೊಂಡ್ಬಿಟ್ಟು ನಮಗೆ ಸುಮ್ಮನೆ ಡೇಟಾ ಎಲ್ಲ ಒಟ್ಟಿಗಿದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನಾವು ಮ್ಯಾನ್ಯುಲಾಗಿ ಎಲ್ಲ ರೆಕಾರ್ಡ್ಸನ್ನು ಓದ್ಬಿಟ್ಟು ನಾವು ಏನಾದರೂ ಇನ್ಸೈಟ್ಸ್ ಡ್ರಾ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಕೂಲಲ್ಲೇ ಲೆಟ್ಸ್ ಸೇ 1 ಕ್ಲಾಸಲ್ಲಿ 30 ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು 10 ಕ್ಲಾಸಸ್ ಇದೆ. ಸೊ ಎಷ್ಟಾಗುತ್ತೆ, ನಿಮಗಾಗಲೇ 300 ಸ್ಟೂಡೆಂಟ್ಸ್ ಇದೆ, ರೈಟ್? 300 ಸ್ಟೂಡೆಂಟ್ಸ್ ಅದನ್ನು ಮಾರ್ಕ್ಸ್ ಎಲ್ಲ ನೋಡ್ಬಿಟ್ಟು ಎಷ್ಟು ಜನ ಪಾಸ್ ಆಗ್ತಿದ್ದಾರೆ, ಎಷ್ಟು ಜನ ಫೇಲ್ ಆಗ್ತಿದ್ದಾರೆ ಅದೆಲ್ಲ ಮ್ಯಾನ್ಯುಲಿ ಕೌಂಟ್ ಮಾಡೋದು ತುಂಬ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ನಾವು ಏನು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂದರೆ ಮೀನ್, ಮೀಡಿಯನ್, ಮೋಡ್ ಯೂಸ್ ಮಾಡಿಬಿಟ್ಟು ನಮಗೆ ಡೇಟಾ ಬಗ್ಗೆ ಏನಾದರೂ ಕ್ಲೂಸ್ ಕೊಡುತ್ತೆ ಈ ಮೀನ್, ಮೀಡಿಯನ್ ಮತ್ತು ಮೋಡು. ಫಾರ್ ಎಕ್ಸಾಂಪಲ್, ನಮ್ಮ 300 ಸ್ಟೂಡೆಂಟ್ಸ್ ನೋಡಿದಾಗ ನಾನು ಅಕಸ್ಮಾತು ಮೀನ್ ಮಾರ್ಕ್ಸ್ ಇಸ್ ಔಟ್ ಆಫ್ 100, ಮೀನ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ಸ್ ಇಸ್ 60.5 ಅಂತೀನಿ. ಸೊ ಏನು ಗೊತ್ತಾಗ್ತಿದೆ, ನಮ್ಮ ಇಡೀ ಡೇಟಾ ಸೆಟ್ 300 ಸ್ಟೂಡೆಂಟ್ಸ್ ಕನ್ಸಿಡರ್ ಮಾಡಿದಾಗ ಎಲ್ಲರ ಮಾರ್ಕ್ಸ್ನು ಆ್ಯಡ್ ಮಾಡಿಬಿಟ್ಟು ಏನೋ ವ್ಯಾಲ್ಯೂ ಜೊತೆ ಡಿವೈಡ್ ಮಾಡಿದಾಗ ನಮಗೆ 60.5 ಕೊಡ್ತಿದೆ. ಸೊ ನಮ್ಮ ಡೇಟಾ ಬಗ್ಗೆ ಸಮ್ ಸಾರ್ಟ್ ಆಫ್ ಅ ಕ್ಲೂ ಕೊಡ್ತಿದೆ. ಸೊ ಮೀನ್, ಮೀಡಿಯನ್, ಮೋಡ್ ಮೂರೂ ಡಿಫ್ರೆಂಟ್ ವೇಸ್ ಆಫ್ ಕ್ಯಾಲ್ಕ್ಯುಲೇಷನ್ ಇದೆ ಆ್ಯಂಡ್ ಅವ್ರು ಡಿಫ್ರೆಂಟ್ ಫಾರ್ಮ್ಯುಲಾಸೂ ಇದೆ. ನೀವು ಇದನ್ನಾಗಲೇ ಹಿಂದಿನ ಕ್ಲಾಸಲ್ಲಿ ನೋಡಿರ. ಸೊ ಇವಾಗ ನಾನು ಇನ್ನೂ ಎಕ್ಸಾಂಪಲ್ಸ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾವಿವಾಗ ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ ಆ್ಯಂಡ್ ಅಲ್ಲಿ ಯಾವಾಗಲೂ ತರಕಾರಿ, ಹಣ್ಣು ಎಲ್ಲ ಇಟ್ಟಿರ್ತಾರೆ. ಇವಾಗ ಸೂಪರ್ ಮಾರ್ಕೆಟಿಗೆ ಗೊತ್ತಾಗೋದಕ್ಕೆ ಯಾವ ಟೈಪ್ ಆಫ್ ವೆಜಿಟೇಬಲ್ ಅಥವಾ ಯಾವ ಟೈಪ್ ಆಫ್ ಫ್ರೂಟ್ ಮೋಸ್ಟ್ ಕನ್ಸ್ಯೂಮ್ ಮಾಡ್ತಿದ್ದಾರೆ, ಮೋಸ್ಟ್ ಬೈ ಮಾಡ್ತಿದ್ದಾರೆ ಅಂತ ಆವಾಗಲೂ ನಾವು ಮೀನ್, ಮೀಡಿಯನ್, ಮೋಡನ್ನೇ ಯೂಸ್ ಮಾಡ್ತೀವಿ. ಸೊ ದಟ್ ಅವ್ರು ನೆಕ್ಸ್ಟ್ ಡೇ ಅದೇ ವೆಜಿಟೇಬಲನ್ನು ಸ್ಟಾಕ್ ಇಟ್ಕೊಂಡಿರ್ತಾರೆ. ಸಿಮಿಲರ್ಲಿ ನೀವು ಅಕಸ್ಮಾತ್ ಯಾವುದಾದ್ರೂ ಟೀ ಶರ್ಟ್ ಬೈ ಮಾಡಬೇಕು ಅಂತ ಎಷ್ಟೊಂದು ಸೈಜಸ್ ಇರುತ್ತೆ. ಸೊ ಅವ್ರಿಗೆ ಯಾವ ಸೈಜ್ ಜಾಸ್ತಿ ಜನ ಬೈ ಮಾಡ್ತಿದ್ದಾರೆ ಅಂತ ಗೊತ್ತಾಗೋಕ್ಕೂ ಅಷ್ಟೇ ಮೀನ್, ಮೀಡಿಯನ್, ಮೋಡ್ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಇಟ್ಕೊಂಡು ನಮ್ಮ ತಲೆಯಲ್ಲಿ ನಾವು ಕೆಲವು ಎಕ್ಸಸೈಸ್ ಕ್ವೆಶನ್ಸ್ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡ್ತಿರುವಾಗಲೇ ನಾನು ಡಿಫ್ರೆಂಟ್ ವೇಸ್ ಆಫ್ ಸಾಲ್ವಿಂಗನ್ನು ಹೇಳ್ಕೊಡ್ತೀನಿ. ಸೊ ಎಕ್ಸಸೈಸ್ 13.1 ನೋಡೋಣ. ಫಸ್ಟ್ನೇ ಮೆಥಡ್ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಡೈರೆಕ್ಟ್ ಮೀನ್ ಮೆಥಡ್ ಅಂತ. ಸೊ ಮೀನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 3 ಡಿಫ್ರೆಂಟ್ ಮೆಥಡ್ಸ್ ಹೇಳ್ಕೊಟ್ಟಿದ್ದಾರೆ. ಡೈರೆಕ್ಟ್ ಮೀನ್ ಮೆಥಡ್, ಅಸ್ಯೂಮ್ ಮೀನ್ ಮೆಥಡ್ ಮತ್ತು ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಫಸ್ಟ್ ನಾನು ಡೈರೆಕ್ಟ್ ಮೀನ್ ತೊಗೊಂಡ್ಬಿಟ್ಟು ಇದನ್ನು ಸಾಲ್ವ್ ಮಾಡ್ತೀನಿ. ನಮಗೆ ಆಗಲೇ ಏನು ಗೊತ್ತು ಮೀನ್ ಬಗ್ಗೆ, ಇದು ನೀವು ಹಿಂದಿನ ಕ್ಲಾಸಸ್ಸಲ್ಲಿ ಕರ್ತೀರಾ. ಮೀನ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಮೀನ್ ಆ್ಯಂಡ್ ಯೂಶಲಿ ಡಿನೋಟ್ ಮಾಡೋದಕ್ಕೆ ನಾವು ಎಕ್ಸ್ ಬಾರ್ ಅಂತ ತೋರಿಸ್ತೀವಿ. ಸೊ ನಾನಿಲ್ಲಿ ಬ್ರ್ಯಾಕೆಟಲ್ಲಿ ಎಕ್ಸ್ ಬಾರ್ ಅಂತ ಹಾಕೀನಿ. ಮೀನಿಗೆ ಯೂಶಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ. ಏನು ಕಾಂಪ್ಲಿಕೇಟೆಡ್ ಇಲ್ಲ ಇದರಲ್ಲಿ. ಎಫ್ ಐ ಅಂದರೆ ನಾನು ಎಫ್ನ ಫ್ರೀಕ್ವೆನ್ಸಿ ಅಂತೀನಿ, ಎಕ್ಸ್ ನಮ್ಮದು ಯಾವ ಕಾಲಮ್ ಇದೆಯೋ, ಯಾವ ವೇರಿಯಬಲ್ ಇದೆಯೋ ಆ ಪರ್ಟಿಕ್ಯುಲರ್ ಡೇಟಾ ಸೆಟ್ಟಲ್ಲಿ ಅದು ನಮ್ಮ ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ, ನಮ್ದು ವೇರಿಯಬಲಲ್ಲಿ ಏನಾದರೂ ಅರ್ಥ ಅಂದರೆ ನಾನು ಇದನ್ನು ತೊಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ನೇ ಕ್ವೆಶನಲ್ಲಿ ಹೇಳ್ತಿದ್ದಾರೆ, ಒಂದು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ. ನಂಬರ್ ಆಫ್ ಪ್ಲಾಂಟ್ಸ್, ಇವಾಗ ನನಗೆ ಬಂದ್ಬಿಟ್ಟು ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಪ್ಲಾಂಟ್ ಇದೆ ಅಂತ ನಾನು ಒಂದು ಆನ್ಸರ್ ಕೊಡ್ತೀನಿ. ಸೊ ಹೇಳ್ತಿದ್ದಾರೆ ನಂಬರ್ ಆಫ್ ಹೌಸಸ್ ವಿಚ್ ಹ್ಯಾವ್ 0 to 2 ಪ್ಲಾಂಟ್ಸ್. ಯಾರ್ಯಾರ ಮನೇಲಿ 0 to 2 ಪ್ಲಾಂಟ್ಸ್ ಇದೆ, ಬರೀ 1 ಮನೆ ಆ ಥರ ಇದೆ ಈ ಸರ್ವೇಲಿ. 2 to 4 ಪ್ಲಾಂಟ್ಸ್ 2 ಮನೇಲಿದೆ, ಅಥವಾ 10 to 12 ಪ್ಲಾಂಟ್ಸ್ 2 ಮನೇಲಿದೆ. ಆ ಥರ ಒಂದು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ.
ಇವಾಗ ನಾವು ಏನು ಕಂಡುಹಿಡಿಬೇಕು ಅಂದರೆ ಆನ್ ಆನ್ ಆ್ಯಾವ್ರೇಜ್ ಎಷ್ಟು ಪ್ಲಾಂಟ್ಗಳಿದೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಹೌಸಲ್ಲಿ. ಸೊ ಏನು ಮಾಡಬೇಕು ಇಲ್ಲಿ ಅಂದರೆ ಫಸ್ಟ್ ಆಫ್ ಆಲ್ ನಾನು ಒಂದು ಕಾನ್ಸೆಪ್ಟ್ ಬೇಕು ಕಾಲ್ಡ್ ಕ್ಲಾಸ್ ಮಾರ್ಕ್. ಆ್ಯಂಡ್ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಯಾವಾಗಲಾದರೂ ರೇಂಜ್ ಕೊಟ್ಟರೆ 0 to 2, 2 to 4, 4 to 6 ಈ ಥರ ರೇಂಜ್ ಕೊಟ್ಟಾಗ ನನ್ನ ಕ್ಯಾಲ್ಕುಲೇಷನ್ ಈಸಿ ಮಾಡೋದಕ್ಕೆ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು. ಆ್ಯಕ್ಚುಲಿ ಇದು ನಮ್ಮ ಎಕ್ಸ್ ವ್ಯಾಲ್ಯೂ, ಆದರೆ ಇಲ್ಲಿ 0 ಆಗಿರ್ಬೋದು, 1 ಆಗಿರ್ಬೋದು, 2 ಆಗಿರ್ಬೋದು, ಇಲ್ಲಿ 3 ಆಗಿರ್ಬೋದು, 4 ಆಗಿರ್ಬೋದು, ಆ ಥರ ನಮಗೆ ಡಿಫ್ರೆಂಟ್ ವ್ಯಾಲ್ಯೂಸ್ ಸಿಗ್ತಿದೆ. ಸೊ ನಾನು ಇದನ್ನು ಎಕ್ಸ್ ತೊಗೊಳ್ಳಲ್ಲ, ನಾನು ಕ್ಲಾಸ್ ಮಾರ್ಕ್ನ ಎಕ್ಸ್ ಅಂತ ತೊಗೊಳ್ತೀನಿ. ಸೊ ನೋಡೋಣ ಏನು ಕ್ಲಾಸ್ ಮಾರ್ಕು. ಕ್ಲಾಸ್ ಮಾರ್ಕ್ ಯಾವಾಗ್ಲೂ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಏನಾದ್ರ ಅರ್ಥ? ಫಸ್ಟ್ ಇದನ್ನು ಕನ್ಸಿಡರ್ ಮಾಡೋಣ. ಅಪ್ಪರ್ ಲಿಮಿಟ್ 2, ಲೋವರ್ ಲಿಮಿಟ್ 0. ಸೊ 2 + 0 ಡಿವೈಡೆಡ್ ಬೈ 2. 2 + 0 ಡಿವೈಡೆಡ್ ಬೈ 2 ಅಂದರೆ 2 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು 1. ಇಲ್ಲೇನಾಗುತ್ತೆ 4 + 2, ಸೊ 6 ಡಿವೈಡೆಡ್ ಬೈ 2. 6 ಡಿವೈಡೆಡ್ ಬೈ 2 3. ಇಲ್ಲೇನಾಗುತ್ತೆ 6 + 4 10, 10 ಡಿವೈಡೆಡ್ ಬೈ 2 5. ಏನಿದ್ರ ಅರ್ಥ ಅಂದರೆ ಈ ಕ್ಲಾಸಲ್ಲಿ ನಮ್ಮ ಮಿಡ್ ಪಾಯಿಂಟ್ ಬೇಕು. ಯಾಕೆ? ನಾನು 0 ಅಂತ ಕನ್ಸಿಡರ್ ಮಾಡಿದ್ರೆ ಟೂ ಮೆನಿ ನಂಬರ್ಸ್ ಮೇಲ್ಗಡೆ ಇದೆ, 0ಗಿಂತ ಮೇಲ್ಗಡೆ, 0ಗಿಂತ ಕೆಳಗಡೆ ಯಾವ ನಂಬರು ಇಲ್ಲ. 2 ಕನ್ಸಿಡರ್ ಮಾಡಿದ್ರೆ ಬರೀ ಎಲ್ಲ ನಂಬರ್ ಕೆಳಗಿದೆ, 2ಗಿಂತ ಮೇಲ್ಗಡೆ ಯಾವ ನಂಬರು ಇಲ್ಲ. 1 ಕನ್ಸಿಡರ್ ಮಾಡಿದಾಗ ಕರೆಕ್ಟಾಗಿ ಮಿಡಲಲ್ಲಿ ನಿಂತಿದೆ. ಸೊ ನಮಗೆ ಕ್ಲಾಸಿಗೆ ಮಿಡ್ ಪಾಯಿಂಟ್ ಬೇಕು. ಮಿಡ್ ಪಾಯಿಂಟ್ ಫಾರ್ಮುಲಾ ನಿಮಗೆ ಆಗಲೇ ಗೊತ್ತು. ಸೊ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2 ನಮ್ಮ ಕ್ಲಾಸ್ ಮಾರ್ಕ್ ಕೊಡುತ್ತೆ. ಸೊ ಇಲ್ಲಿ ಏನಾಗುತ್ತೆ 7, ಇಲ್ಲಿ 9, ಇಲ್ಲಿ 11 ಆ್ಯಂಡ್ ಇಲ್ಲಿ 14 + 12 ಬೈ 2 13. ಆ್ಯಂಡ್ ಒಂದು ಹಿಂಟ್ ನಿಮಗೆ ಹೇಗೆ ಚೆಕ್ ಮಾಡೋದು ಕರೆಕ್ಟಾಗಿ ಸಿಗ್ತಿದೆಯಾ ಅಂತ. ಡಿಫ್ರೆನ್ಸ್ ಏನು? 3 - 1 2, 5 - 3 2, 11 - 9 2. ಸೊ ಸೇಮ್ ಸ್ಟೆಪ್ಪಿಗೆ ಇನ್ಕ್ರೀಸ್ ಆಗ್ತಿರ್ಬೇಕು. ಅವಾಗಲೇ ನಮ್ಮ ಕ್ಲಾಸ್ ಮಾರ್ಕ್ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೀವಿ ಅಂತ ಅರ್ಥ ಆಯಿತು. ಸೊ ನೆಕ್ಸ್ಟ್ ಏನು ಮಾಡೋಣ, ಈ ಕ್ಲಾಸ್ ಮಾರ್ಕನ್ನು ನಾನು XI ಅಂತ ತಗೊಳ್ತೀನಿ. ಇದು X ಸಬ್ಸ್ಕ್ರಿಪ್ಟ್ I. ಆ್ಯಂಡ್ ಯಾವಾಗ್ಲೂ ಎನಿ ಕ್ವೆಶನಲ್ಲಿ ನಂಬರ್ ಆಫ್ ಹೌಸಸ್, ನಂಬರ್ ಆಫ್ ಸ್ಟೂಡೆಂಟ್ಸ್, ಏನಾದರೂ ನಂಬರ್ ಆಫ್ ಅಂತ ಕೊಟ್ಟಿದ್ದಾಗ ಯೂಶಲಿ ಫ್ರೀಕ್ವೆನ್ಸಿ ಆಗುತ್ತೆ. ಫ್ರೀಕ್ವೆನ್ಸಿ ಅಂದರೆ ಅರ್ಥ ಏನಂದರೆ ನಂಬರ್ ಆಫ್ ಅಕರೆನ್ಸಸ್ ಆಫ್ ಎನಿ ಇವೆಂಟ್. ಸೊ ಫ್ರೀಕ್ವೆನ್ಸಿ ಇದು FI, ಇದು XI. ಆ್ಯಂಡ್ I ಬರ್ದಿರೋದು ಸಬ್ಸ್ಕ್ರಿಪ್ಟಲ್ಲಿ. ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ಲು ಇದನ್ನು ನೋಡ್ವಿ. ಸಬ್ಸ್ಕ್ರಿಪ್ಟ್ I ಅಂದರೆ ಏನು? I = 1 ಆಗಿದ್ದಾಗ. ಸೊ ನಾನು ಇವಾಗ SL ನಂಬರ್ ತೊಗೊಳ್ತೀನಿ ಎಲ್ಲಾದ್ರದ್ದು 1 2 3 4 5 6 7. I = 1 ಅಂದರೆ F1 ಆಗುತ್ತೆ. ಸೊ F1 ಅಂದರೆ ಇದು, X1 ಅಂದರೆ ಇದು. ನಾನಿವಾಗ I = 6 ಅಂತೀನಿ. ಸೊ F6 ಅಂದರೆ ಇದು, X6 ಅಂದರೆ ಇದು. ಸೊ ನಾವು ಹಂಗೆ ಅರ್ಥ ಮಾಡ್ಕೊಳ್ಬೇಕು ಸಬ್ಸ್ಕ್ರಿಪ್ಟ್ ಅಂದರೆ ಅರ್ಥ ಏನು ಅಂತ. ಸೊ ಇದು ನಮಗೆ ಆ್ಯಕ್ಚುಲಿ ಬೇಕಾಗಿಲ್ಲ, ಜಸ್ಟ್ ಎಕ್ಸ್ಪ್ಲನೇಷನ್ಗೆ ತೋರಿಸ್ದೆ. ನೆಕ್ಸ್ಟ್ ಏನು ನೋಡೋಣ, ಮೀನ್ ಫಾರ್ಮುಲಾ ಸಮೇಷನ್ FI XI. ಸಮೇಷನ್ ಅಂದರೆ ಏನು? ಸಮ್ ಆಫ್ F1 X1 ಪ್ಲಸ್ F2 X2 ಪ್ಲಸ್ F3 X3 ಆ್ಯಂಡ್ ಸೊ ಆನ್ ಟಿಲ್ FN XN. ಸೊ ಫಸ್ಟ್ ನಾನು FI XI ಕ್ಯಾಲ್ಕುಲೇಟ್ ಮಾಡ್ತೀನಿ. FI XI ಅಂದರೆ ಏನು? ಮಲ್ಟಿಪ್ಲಿಕೇಶನ್. ಸೊ ಫಸ್ಟ್ನೇ ರೋಗೆ FI ಇದು, XI ಇದು. ಸೊ 1 × 1 ಏನಾಗುತ್ತೆ 1. ನೆಕ್ಸ್ಟ್ನೇ ರೋಗ್ ಏನು? ಇದು ನಮ್ಮ FI, ಇದು ನಮ್ಮ XI. ಸೊ 2 × 3 6, 1 × 5 5, 5 × 7 35, 6 × 9 54, 2 × 11 22 ಮತ್ತು 3 × 13 39. ಓಕೆ, ನಮಗೆ FI XI ಸಿಕ್ತು. ಬಟ್ ಫಾರ್ಮುಲಾಲಿ ಏನಿದೆ? FI XIದು ಸಮೇಷನ್ ತೊಗೊಳ್ಬೇಕು. ಸಮೇಷನ್ ಅಂದರೆ ಅಡಿಷನ್ನು. ಸೊ ನೀವು ಸಪ್ರೇಟ್ ಆಗೂ ಆ್ಯಡ್ ಮಾಡ್ಬೋದು. ಕೇರ್ಫುಲ್ಲಾಗಿ ನೀವು ಇಲ್ಲಿ ಸರಿಗೆ ಬರೆದಿದ್ರೆ ನಂಬರ್ಸನ್ನು ಏನಾದ್ರ ಅರ್ಥ, ಯೂನಿಟ್ಸ್ ಪ್ಲೇಸಲ್ಲಿ ಯೂನಿಟ್ಸ್ ಡಿಜಿಟ್ಸನ್ನೇ ಬರೆದ್ಬಿಟ್ಟು ಟೆನ್ಸ್ ಪ್ಲೇಸಲ್ಲಿ ಟೆನ್ಸ್ ಡಿಜಿಟ್ಸನ್ನೇ ಸರಿಗೆ ಆರ್ಡರಾಗಿ ಬರೆದಿದ್ರೆ ಇಲ್ಲೇ ಆ್ಯಡ್ ಮಾಡಿ. ಇಲ್ಲ ನಾನು 1ನ ಯೂನಿಟ್ಸ್ ಪ್ಲೇಸ್ ಬದಲಾಗಿ ಇಲ್ಲೆಲ್ಲಾದರೂ 1 ಬರೆದಿದ್ರೆ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದಾಗ ರಾಂಗ್ ಹೋಗ್ಬೋದು. ಸೊ ನೀವು ಕರೆಕ್ಟಾಗಿ ಬರೆದಿದ್ರೆ ಇಲ್ಲೇ ಆ್ಯಡ್ ಮಾಡಿ, ಇಲ್ಲೊಂದರೆ ಸಪ್ರೇಟಾಗಿ ಸೈಡಲ್ಲಿ ಆ್ಯಡ್ ಮಾಡಿ. ಸೊ ನಾನು ಇಲ್ಲೇ ಆ್ಯಡ್ ಮಾಡ್ಕೊಡ್ತೀನಿ. ಇದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 1 + 6 7 12 17 21 23 ಆ್ಯಂಡ್ 32.
ಸೊ ಇಲ್ಲಿ 3 ಕ್ಯಾರಿ ಆಯಿತು, 3 + 3 6, 11, 13, 16. ಸೊ 162 ಸಿಕ್ತು. ಈ 162 ಏನು? ಸಮೇಷನ್ ಆಫ್ fi xi ಈಕ್ವಲ್ಸ್ 162. ಸೊ ನ್ಯೂಮರೇಟರ್ ಆಫ್ ದಿ ಮೀನ್ ನಮಗಾಗಲೇ ಸಿಕ್ಕಾಯಿತು. ಡಿನಾಮಿನೇಟರ್ ಏನಿದೆ? ಸಮೇಷನ್ ಆಫ್ fi. ಇಲ್ಲಿ ವೆರಿ ಕೇರ್ಫುಲ್ ಆಗಿರಬೇಕು. ನೀವು ಬೈ ಮಿಸ್ಟೇಕ್ ಸಮೇಷನ್ ಆಫ್ xi ಮಾಡಿದ್ರೆ ನಿಮಗೆ ಆನ್ಸರ್ ತಪ್ಪು ಸಿಗುತ್ತೆ. ಯಾವಾಗಲೂ ನಿಮ್ಮ fi ಮತ್ತು xi ಸರಿಯಾಗಿ ಐಡೆಂಟಿಫೈ ಮಾಡಬೇಕು. ನಿಮ್ಮ ಕ್ಲಾಸ್ ಮಾರ್ಕ್ ಆಲ್ವೇಸ್ xi ಆ್ಯಂಡ್ ನೀವು xi ತೊಗೊಳ್ಕೊಡ್ದು ಡಿನಾಮಿನೇಟರ್ಲಿ. ಸಮೇಷನ್ fi ಏನಾಗುತ್ತೆ? 3, 4, 9, 15, 17, 20. ಇದೇನು? ಸಮೇಷನ್ fi. ಸೊ ನಮಗೆ ಸಮೇಷನ್ fi xi ಇದೆ, ಸಮೇಷನ್ fi ಇದೆ. ಇವಾಗ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಮೀನ್ ಇಸ್ ಈಕ್ವಲ್ ಟು ಮೀನ್ x ಬಾರ್ ಇಸ್ ಈಕ್ವಲ್ ಟು ಸಮೇಷನ್ fi xi ಬೈ ಸಮೇಷನ್ fi. ಸೊ ನಾವು ಫಾರ್ಮುಲಾ ಆಗಲೇ ಬರ್ದೀವಿ. ಇಲ್ಲೇನು ಮಾಡಲಿ? ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಮೇಷನ್ fi xi 162 ಡಿವೈಡೆಡ್ ಬೈ ಸಮೇಷನ್ fi 20. ಸೊ ಹೇಗೆ ಮಾಡಲಿ ಇದನ್ನು? ನಾನು ಝೀರೋನ ಫಸ್ಟ್ ಇಗ್ನೋರ್ ಮಾಡ್ತೀನಿ. ನಾನು ಹೇಗೆ ಮಾಡಲಿ ಅಂದರೆ 162 ಡಿವೈಡೆಡ್ ಬೈ 2 ಇಂಟು 10 ಅಂತ ಬರ್ಕೊಳ್ತೀನಿ. 162 ಡಿವೈಡೆಡ್ ಬೈ 2 ನನಗೆ ಗೊತ್ತು ಹೇಗೆ ಮಾಡೋದು. ಸೊ ಏನು ಮಾಡಲಿ? 2 1s are 2, 2 ಇಂಟು 8, 2 ಇಂಟು 1. ಸೊ 8 1 ಇದೆ, 81 ಬೈ 10. ಸೊ x ಬಾರ್ ಇಸ್ ಈಕ್ವಲ್ ಟು 8.1. ಫೈನಲ್ ಆನ್ಸರ್ ನಾವು ಸ್ಟೇಟ್ಮೆಂಟಲ್ಲಿ ಎಂಡ್ ಮಾಡಬೇಕು. ಕೇಳ್ತಿದ್ದಾರೆ ಆನ್ ಆನ್ ಆವ್ರೇಜ್ ಎಷ್ಟು ಪ್ಲಾಂಟ್ಸ್ ಇದೆ ಒಂದು ಮನೇಲಿ. ಸೊ ಏನು ಬರೀಲಿ? ದೇರ್ ಫೋರ್ ಆನ್ ಆನ್ ಆವ್ರೇಜ್ a house has 8.1 plants. ನೀವು ಕೇಳ್ಬೋದು ಅಕ್ಕ ಏನು 8.1 ಪ್ಲಾಂಟ್ಸ್ ಹೇಗಿರುತ್ತೆ ಅಂತ. ಸೊ ಇದು 8.1 ಡೈರೆಕ್ಟಾಗಿ ನಾವೇನು ಹೇಳ್ತಿಲ್ಲ, 8 ಪ್ಲಾಂಟ್ಸ್ ಮತ್ತು 1/10 ಆಫ್ ಅ ಪ್ಲಾಂಟ್ ಅಂತ ನಾವು ಆ ಥರ ಏನು ಹೇಳ್ತಿಲ್ಲ. 8.1 ಸುಮ್ಮನೆ ಇಂಡಿಕೇಟ್ ಮಾಡ್ತಿದೆ ಯೂಶಲಿ ಅರೌಂಡ್ 8 ಪ್ಲಾಂಟ್ಸ್ ಇದೆ ಒಂದು ಮನೇಲಿ ಅಂತ. ಥರ್ಡ್ ಕ್ವೆಶನ್ ನೋಡೋಣ. ಥರ್ಡ್ ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಇಲ್ಲೂ ನಾವು ಡೈರೆಕ್ಟ್ ಮೀನ್ ಮೆಥಡನ್ನೇ ಯೂಸ್ ಮಾಡೋಣ. ಸೊ ಏನು ಹೇಳ್ತಿದ್ದಾರೆ ಅಂದರೆ, ಕೆಲವು ಸ್ಟೂಡೆಂಟ್ಸನ್ನು ಮಾತಾಡ್ಸಿದ್ದಾರೆ ಆ್ಯಂಡ್ ಅವ್ರ ಡೈಲಿ ಅಲವೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಅಲವೆನ್ಸ್ ಅಂದರೆ ಪಾಕೆಟ್ ಮನಿ. ಸೊ 11 to 13 ರೂಪೀಸ್ ಸಿಗೋ ಮಕ್ಕಳು ಟೋಟಲಿ 7 ಮಕ್ಕಳಿದ್ದಾರೆ. ಈ ಥರ 6 ಮಕ್ಕಳಿಗೆ 13 to 15 ರೂಪೀಸ್ ಸಿಗ್ತದೆ ಡೈಲಿ ಪಾಕೆಟ್ ಮನಿ. ಅದೇ ಥರ ಎಲ್ಲ ಮಕ್ಕಳು ನಂಬರ್ ಆಫ್ ಚಿಲ್ಡ್ರನ್ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರು ಡೈಲಿ ಅಲವೆನ್ಸ್ ಕೊಟ್ಟಿದ್ದಾರೆ. ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತಾ ಇದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವಾಗಲೂ ಕ್ವೆಶನ್ಸು ಹಾರಿಜಾಂಟಲ್ ಟೇಬಲ್ ಥರ ಕೊಟ್ಟಿದ್ದಾರೆ. ನೀವು ಏನು ಮಾಡಬೇಕು ಸಾಲ್ವ್ ಮಾಡೋದಕ್ಕೆ ಅಂದರೆ, ನಮ್ಗೆ ಆಗಲೇ ಗೊತ್ತು ಹಿಂದಿನ ಕ್ವೆಶನಿಂದ ನಾವು ಕ್ಲಾಸ್ ಮಾರ್ಕ್ ಕಂಡುಹಿಡಿತೀವಿ, ಅದಾದಮೇಲೆ ನಾವು fi xi ಕಂಡುಹಿಡಿತಾ ಇದ್ವಿ. ಅದನ್ನು ಮಾಡೋದಕ್ಕೆ ನೀವು ವರ್ಟಿಕಲ್ ಆಗಿ ರೋಸ್ ಹಿಂಗೆ ಕಾಲಮ್ಸ್ ಹಿಂಗೆ ಬರ್ಕೊಂಡ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಅವ್ರು ಫಸ್ಟ್ ರೋ ಏನು ಕೊಟ್ಟಿರೋ ನೀವು ಅದನ್ನು ಒಂದು ಕಾಲಮ್ ಮಾಡ್ಕೊಳ್ಳಿ, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಸ್ಪೇಸ್ ಬಿಡಬೇಕು ಸೊ ದ್ಯಾಟ್ ನಾವು ನೆಕ್ಸ್ಟ್ ಕಾಲಮ್ಸ್ನೆಲ್ಲ ಫಿಲ್ ಮಾಡ್ಬೋದು. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಕ್ವೆಶನ್ ಅಬ್ಸರ್ವ್ ಮಾಡಿದ್ರೆ 19 to 21 ರೂಪೀಸು ಎಫ್ ನಂಬರ್ ಆಫ್ ಚಿಲ್ಡ್ರನ್ಗೆ ಸಿಗ್ತಿದೆ ಅಂತ ಹೇಳಿದ್ದಾರೆ. ಈ ಎಫ್ ಒಂದು ವೇರಿಯಬಲ್ ಆಯಿತು, ನಮಗೆ ಫ್ರೀಕ್ವೆನ್ಸಿ ಗೊತ್ತಿಲ್ಲ ಈ ಪರ್ಟಿಕ್ಯುಲರ್ ರೋಗೆ. ನಾವು ಈ ಎಫ್ ವ್ಯಾಲ್ಯೂ ಕಂಡುಹಿಡಿಬೇಕು ಆ್ಯಂಡ್ ಅವ್ರು ಆಗಲೇ ಹೇಳಿದ್ದಾರೆ ಮೀನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ₹18. ಇದರ ಅರ್ಥ ಏನು? ಆನ್ ಆನ್ ಆವ್ರೇಜ್ ಮಕ್ಕಳಿಗೆ ಅರೌಂಡ್ 18 ರೂಪೀಸ್ ಸಿಗ್ತಿದೆ. ಸೊ ನಾವು ಎಫ್ ವ್ಯಾಲ್ಯೂ ಕಂಡುಹಿಡಿಬೇಕು, ಎಷ್ಟು ಜನಕ್ಕೆ 19 to 21 ರೂಪೀಸ್ ಸಿಗ್ತಿದೆ ಅಂತ ನಾವು ಕಂಡುಹಿಡಿಬೇಕು. ಹೇಗೆ ಮಾಡೋಣ? ನಮಗೆ ಮೀನ್ ಆಗಲೇ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಮೀನ್ ಫಾರ್ಮುಲಾ ಅಪ್ಲೈ ಮಾಡೋದಕ್ಕೆ ನಮಗೆ ಏನೇನು ಬೇಕು? ಕ್ಲಾಸ್ ಮಾರ್ಕ್ ಬೇಕು. ಸೊ ಫಸ್ಟ್ ಕ್ಲಾಸ್ ಮಾರ್ಕ್ ನೋಡೋಣ ಆ್ಯಂಡ್ ಬಿಫೋರ್ ದ್ಯಾಟ್ ವೆರಿ ಇಂಪಾರ್ಟೆಂಟ್, ಫ್ರೀಕ್ವೆನ್ಸಿ ಯಾವ್ದಿಲ್ಲಿ? ಇದು ನಮ್ಮ ಫ್ರೀಕ್ವೆನ್ಸಿ fi, ರೈಟ್? ಸೊ ನೆಕ್ಸ್ಟ್ ನೋಡೋಣ ಕ್ಲಾಸ್ ಮಾರ್ಕ್. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕೆ ಕ್ಲಾಸ್ ಮಾರ್ಕ್ ಯೂಸ್ ಮಾಡಬೇಕು? ಇಲ್ಲಿ ನಮಗೆ ರೇಂಜ್ ಕೊಟ್ಟಿದ್ದಾರೆ. ಇಲ್ಲಿ ಅಕಸ್ಮಾತ್ ಒಂದೇ ಒಂದು ನಂಬರ್ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಬರೀ 13, ಇಲ್ಲಿ ಬರೀ 15 ಆ ಥರ ಏನಾದರೂ ಕೊಟ್ಟಿದ್ರೆ ನಮಗೆ ಕ್ಲಾಸ್ ಮಾರ್ಕ್ ಬೇಕಾಗಿಲ್ಲ, ಇದೇನೇ ನಮ್ಮ xi ಆಗೋಗುತ್ತೆ. ಬಟ್ ಇಲ್ಲಿ ರೇಂಜ್ ಕೊಟ್ಟಿರೋದ್ರಿಂದ ನಮಗೆ ಒಂದು ಮಿಡ್ ಪಾಯಿಂಟ್ ವ್ಯಾಲ್ಯೂ ಬೇಕು. ಸೊ ಅದಕ್ಕೆ ಕ್ಲಾಸ್ ಮಾರ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ಲಾಸ್ ಮಾರ್ಕ್ ಏನು? xi. ಇಲ್ಲೇನಾಗುತ್ತೆ? ಕ್ಲಾಸ್ ಮಾರ್ಕ್ ಇಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2. So 13 plus 11 by 2. 13 plus 11, 24. 24 by 2, 12. ಅಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋದೇ ಬೇಕಾಗಿಲ್ಲ, ನೀವು ನೋಡ್ಬಿಟ್ಟೇ ಗೊತ್ತಾಗುತ್ತೆ. 13 ಮತ್ತು 15 ಮಧ್ಯ 14, 15 ಮತ್ತು 17 ಮಧ್ಯ 16 ಆ್ಯಂಡ್ ಸೋ ಆನ್. ಸೊ ನಾನು ಹಾಗೆ ಬರ್ಕೊಳ್ತೀನಿ 14, 16, 18, 20, 22
ಆ್ಯಂಡ್ 24. ಇಂಪಾರ್ಟೆಂಟ್ ಪಾಯಿಂಟ್, ನೀವು ಎಕ್ಸಾಮಲ್ಲಿ ಬರೀತಿರುವಾಗ ಆನ್ಸರ್ ನೀವು ಈ ಫಾರ್ಮುಲಾ ಬರೀಲೇಬೇಕು, ಇಲ್ಲಾಂದರೆ ಅವ್ರಿಗೆ ನಿಮ್ಮ ಟೀಚರ್ ಗೊತ್ತಾಗಬೇಕು ನೀವು ಹೇಗೆ ಕ್ಲಾಸ್ ಮಾರ್ಕ್ ಕಂಡು ಹಿಡ್ದಿದ್ದೀರಾ ಅಂತ. ಸೆಕೆಂಡ್ ಇಂಪಾರ್ಟೆಂಟ್, ಯಾವಾಗಲೂ ಮೀನ್ ಫಾರ್ಮುಲಾ ಬರೀಲೇಬೇಕು. ಮೀನ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಐ ಎಕ್ಸ್ ಐ ಬೈ ಸಮೇಷನ್ ಎಫ್ ಐ ಅಂತ, ಅದಾದಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ನೆಕ್ಸ್ಟ್ ನಾವೇನು ಕಂಡು ಹಿಡಿಯೋಣ, ಎಫ್ ಐ ಸಿಕ್ತು, ಎಕ್ಸ್ ಐ ಸಿಕ್ತು. ಸೊ ಏನು ಉಳಿದಿದೆ, ಎಫ್ ಐ ಎಕ್ಸ್ ಐ. ಎಫ್ ಐ ಎಕ್ಸ್ ಐ ಏನಾಗುತ್ತೆ, ಫಸ್ಟ್ನೇ ರೋಗೆ 7 ಇಂಟು 12. ಸೊ 7 ಇಂಟು 12 ಎಷ್ಟಾಗುತ್ತೆ, 84. ಗೊತ್ತಿಲ್ಲ ಕ್ಯಾಲ್ಕುಲೇಷನ್ ಅಂದರೆ ಏನು ಮಾಡಬೇಕು, ಸೈಡಲ್ಲಿ ನಾನು ಆಗಲೇ ಹೇಳಿ, ನೀನು 12 ಬರ್ಕೊಳ್ಳಿ, ಇಂಟು 7 ಮಾಡಿ, 7 ಇಂಟು 2 14, 7 ಇಂಟು 1 7, 8. ಆ ಥರ ಕ್ಯಾಲ್ಕುಲೇಟ್ ಮಾಡಲೇಬೇಕು. ನಾನು ಬರಿತಾ ಇದ್ದೀನಿ ಅಂತ ನೀವು ಮೆಂಟಲಿ ಮಾಡಬೇಕು ಅಂತ ನೆಸೆಸಿಟಿ ಏನಿಲ್ಲ. ಸೊ ಏನು ಮಾಡೋಣ, 14 ಇಂಟು 6 ಇದು ಎಷ್ಟಾಗುತ್ತೆ, ಸೊ ಮಾಡೋಣ ಇಲ್ಲಿ 14 ಇಂಟು 6, 6 ಇಂಟು 4 24, 6 ಇಂಟು 1 6, ಪ್ಲಸ್ 2 8. 16 ಇಂಟು 9 ಎಷ್ಟಾಗುತ್ತೆ, 144. 18 ಇಂಟು 13, ಸೊ ನನಗೂ ಗೊತ್ತಿಲ್ಲ, ಸೊ ಏನು ಮಾಡೋಣ, 18 ಇಂಟು 13. 3 ಇಂಟು 8 24, 3 1s are 3, ಇಲ್ಲಿ 5 ಆಗುತ್ತೆ, 0 8 1, ಸೊ 4 3 234. ನೆಕ್ಸ್ಟ್ ಇಲ್ಲಿ ಕೇರ್ಫುಲ್ಲಾಗಿ ನೋಡಿ, ಇಲ್ಲಿ ಎಫ್ ಇಂಟು 20 ಅಂತ ಕೊಟ್ಟಿದೆ, ನಮಗೆ ಎಫ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇದು ಒಂದು ವೇರಿಯೇಬಲು, ನಾನು ಎಫ್ ಹಾಗೆ ರಿಟೈನ್ ಮಾಡ್ಕೊಂಡು ಬರಿತೀನಿ. ಏನಂತ ಬರೀಲಿ, 20f. ಇದು ಜಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ದ 2 ನಂಬರ್ಸ್. 22 ಇಂಟು 5 ಅದೆಷ್ಟಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 110. 24 ಇಂಟು 4 ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 9 6. ಸೊ ನಮಗಿವಾಗ ಸಮೇಷನ್ ಎಫ್ ಐ ಎಕ್ಸ್ ಐ ಬೇಕು. ಸೊ ಏನು ಮಾಡೋಣ, ಸಮೇಷನ್ ಎಫ್ ಐ ಎಕ್ಸ್ ಐ ಈಸ್ ಈಕ್ವಲ್ ಟು ಆ್ಯಡ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ನಾವು ಕೇರ್ಫುಲಿ ನೋಟಿಸ್ ಮಾಡಿದ್ರೆ ಇದು ಒಂದು ವೇರಿಯಬಲ್ಲು. ಸೊ 20f ವೇರಿಯಬಲ್ಲು, ಬಾಕಿದೆಲ್ಲ ಕಾನ್ಸ್ಟೆಂಟ್ ಟರ್ಮ್ಸ್ ಇದೆ. ನಾವು ಕಾನ್ಸ್ಟೆಂಟ್ ಟರ್ಮ್ ಮತ್ತು ವೇರಿಯಬಲ್ ಟರ್ಮ್ನ ಒಟ್ಟಿಗೆ ಹಂಗೆ ಆ್ಯಡ್ ಮಾಡೋಕ್ಕಲ್ಲ. ಸೊ ಇದನ್ನು ನಾನು ಸೆಪ್ರೇಟಾಗಿ ಇಟ್ಕೊಳ್ತೀನಿ. ನಾನು ಅಡಿಷನ್ ಮಾಡ್ತಿರುವಾಗ ಇದನ್ನು ಇಗ್ನೋರ್ ಮಾಡಿಬಿಟ್ಟು ಬಾಕಿದೆಲ್ಲ ಆ್ಯಡ್ ಮಾಡಿಬಿಟ್ಟು ಪ್ಲಸ್ 20f ಅಂತ ಸೈಡಲ್ಲಿ ಬರ್ಕೊಡ್ತೀನಿ. ಸೊ ಏನಾಗುತ್ತೆ, ಇಲ್ಲಿ ಆ್ಯಡ್ ಮಾಡೋಣ. 6 10 14 18 22. ಸೊ 2 ಇಲ್ಲಿ 2 ಕ್ಯಾರಿ, 8 plus 2 10, 18 22 25 26, 26 plus 9 35. ಇಲ್ಲಿ 3 plus 1 4, 4 plus 2 6 7. ಸೊ 752 ಮುಗ್ದಿಲ್ಲ, ಇಲ್ಲಿ ಮರಿಲೇ ಕೂಡ್ದು ಇದು ನಾವಿಲ್ಲಿ ಆ್ಯಡ್ ಮಾಡಲೇಬೇಕು, ಪ್ಲಸ್ 20f. ಸೊ ನನ್ನ ಸಮೇಷನ್ ಎಫ್ ಐ ಎಕ್ಸ್ ಐ ಇಸ್ ಈಕ್ವಲ್ ಟು 752 ಪ್ಲಸ್ 20f. ನೆಕ್ಸ್ಟ್ ಏನು ಬೇಕು ನಮಗೆ, ಸಮೇಷನ್ ಎಫ್ ಐ ಬೇಕು. ಸೊ ಸಮೇಷನ್ ಎಫ್ ಐ, ಇದು ನನ್ನ ಎಫ್ ಐ ಕಾಲಮ್, ಸೊ ಇದನ್ನು ಆ್ಯಡ್ ಮಾಡ್ತೀನಿ. ಸಮೇಷನ್ ಎಫ್ ಐ ಈಸ್ ಈಕ್ವಲ್ ಟು 7 plus 6 13, 13 plus 9 22, 22 plus 13 35, 35 plus 5 40, 40 plus 4 44. ಮೆಂಟಲಿ ಮಾಡೋಕ್ಕಾಗಲ್ಲ ಅಂದರೆ ನೋ ಪ್ರಾಬ್ಲಮ್, ನೀವು ಕೇರ್ಫುಲ್ಲಾಗಿ ಸ್ಟೆಪ್ಸ್ ಇಟ್ಬಿಟ್ಟು ಸಾಲ್ವ್ ಮಾಡ್ಬೋದು. ಪ್ಲಸ್ ಎಫ್ ಮತ್ತು ಇದು ಮರಿ ಕುಡ್ದು ಈ ಪ್ಲಸ್ ಎಫ್ ಮತ್ತು ಈ ಪ್ಲಸ್ ಎಫ್ ಮಾಡಿದೋದ್ರೆ ನಿಮ್ಮ ಆನ್ಸರೇನೇ ರಾಂಗ್ ಸಿಗುತ್ತೆ. ಸೊ ನಮಗೆ ಸಮೇಷನ್ ಎಫ್ ಐ ಎಕ್ಸ್ ಐ ಇದೆ, ಸಮೇಷನ್ ಎಫ್ ಐ ಇದೆ. ಸೊ ಮೀನ್ ಏನು ನಮಗಾಗಲೇ ಗೊತ್ತು, ಎಕ್ಸ್ ಬಾರ್ ಅಥವಾ ಮೀನ್ ಈಸ್ ಈಕ್ವಲ್ ಟು, ನಾವು ಫಾರ್ಮುಲಾ ಆಗಲೇ ಬರ್ದಾ ಇವಿ, ಸಮೇಷನ್ ಎಫ್ ಐ ಎಕ್ಸ್ ಐ ಬೈ ಸಮೇಷನ್ ಎಫ್ ಐ. ಸೊ ಏನಾಗುತ್ತೆ ಇಲ್ಲಿ 752 ಪ್ಲಸ್ 20f ಡಿವೈಡೆಡ್ ಬೈ 44 ಪ್ಲಸ್ ಎಫ್. ಸೊ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಾನಿವಾಗ ಟ್ರಾನ್ಸ್ಪೋಸ್ ಮಾಡ್ತೀನಿ, ಡಿನಾಮಿನೇಟರ್ನ ಈ ಕಡೆ ಸೈಡ್ ತೊಗೊಂಡೋಗ್ತೀನಿ. 18 ಇಂಟು 44 ಪ್ಲಸ್ ಎಫ್ ಈಸ್ ಈಕ್ವಲ್ ಟು ನ್ಯೂಮರೇಟರ್ ಹಾಗೆ ಬರ್ಕೊಳ್ಳೋಣ, 752 ಪ್ಲಸ್ 20f. 18 ಇಂಟು 44 ನೀವು ಮಲ್ಟಿಪ್ಲೈ ಮಾಡ್ಬೋದು, ಬಟ್ ನಾನು ಆಮೇಲೆ ಕ್ಯಾನ್ಸಲ್ ಮಾಡ್ಬೋದು ಅಂತ ನನಗೆ ಹಿಂಟ್ ಆಗಲೇ ಸಿಕ್ಕಿದೆ. ಯಾಕೆ, ಇದೆಲ್ಲ ಟರ್ಮ್ಸ್ ಡಿವೈಡೆಡ್ ಬೈ 2 ಮಾಡ್ಬೋದು. ಸೊ ನಾನು ಹಾಗೆ ಇಟ್ಕೊಳ್ತೀನಿ ಇದನ್ನು. 18 ಇಂಟು 44 ಪ್ಲಸ್ 18f ಈಸ್ ಈಕ್ವಲ್ ಟು 752 ಪ್ಲಸ್ 20f. ಲೈಕ್ ಟರ್ಮ್ಸ್ ಯಾವ್ದಿಲ್ಲಿ, 18f 20f. ಸೊ ಅದೆರಡನ್ನ ಆ ಕಡೆ ತೊಗೊಂಡು ಹೋಗೋಣ. ಇಲ್ಲಿ ನಾನು 18 ಇಂಟು 44 ಮತ್ತು 752ನ ಈ ಕಡೆ ತೊಗೊಂಡ್ಬರ್ತೀನಿ. ಮೈನಸ್ 752 ಈಸ್ ಈಕ್ವಲ್ ಟು 20f ಮೈನಸ್ 18f. ಅದೆಷ್ಟಾಗತ್ತೆ, 2f.
ಸೊ ಎಲ್ಲ ಟರ್ಮ್ಸನ್ನು 2 ಜೊತೆ ಇವಾಗ ಡಿವೈಡ್ ಮಾಡ್ತೀನಿ. 18/2 ಎಷ್ಟಾಗುತ್ತೆ? 9. ಸೊ 9 × 44 ಮೈನಸ್ 752 ಡಿವೈಡೆಡ್ ಬೈ 2. ಸೊ ಇಲ್ಲಿ 3, 1 5 ಇದೆ, 7, 1 2 6 ಈಸ್ ಈಕ್ವಲ್ ಟು ಎಫ್. ಏನಕ್ಕೆ? ನಾನು ಡಿವೈಡ್ ಬೈ 2 ಮಾಡಿದ್ದೆ. ನೆಕ್ಸ್ಟ್ ಏನು ಮಾಡೋಣ? 44 × 9 ನೋಡೋಣ. ಸೊ 44 × 9 ಅಂದರೆ 9 4s are 36, 36, 37, 38, 39, 396. ಸೊ 396 ನಾನು ಜಾಗ ಇಲ್ಲ ಅಂತ ಇಲ್ಲೇ ಮಾಡಿ ತೋರಿಸ್ತೀನಿ. 396 ಅದಾದಮೇಲೆ ಏನಿದೆ? ಮೈನಸ್ 376. ಸೊ ಮೈನಸ್ 376 ಎಷ್ಟಾಗತ್ತೆ? 6 - 6 0, ಇಲ್ಲಿ 2, ಇಲ್ಲೂ 0. ಸೊ 20 ಇದೆ. ಇದು ನಮಗೆ ಬೇಡ. 20 ಈಸ್ ಈಕ್ವಲ್ ಟು ಎಫ್ ಅಂತ ನಮ್ಗೆ ಫೈನಲ್ ಆನ್ಸರ್ ಸಿಕ್ತು. ಸೊ ಏನಿದ್ರ ಅರ್ಥ? ದ ನಂಬರ್ ಆಫ್ ಚಿಲ್ಡ್ರನ್ who get daily allowance between 19 and 21 is 20. ಸೊ ಏನಂತ ಫೈನಲ್ ಆನ್ಸರ್ ಬರೀಬೋದು? therefore 20 children. ನೀವೇನು ಕಂಪ್ಲೀಟ್ ಮಾಡಬೇಕು? ಗೆಟ್ ಡೈಲಿ ಅಲವೆನ್ಸ್ ಆಫ್ rupees 19 and 21. ಇದು ನಮ್ಮ ಆನ್ಸರ್. ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.